ಕರ್ನಾಟಕ ರಾಜ್ಯ ಕೇಬಲ್ ಟಿವಿ ಆಪರೇಟರ್ಗಳ ಸಂಘದ ಸದಸ್ಯರು ಇಂಧನ ಸಚಿವ ಕೆಜೆ ಜಾರ್ಜ್ ಅವರನ್ನ ಭೇಟಿ ಮಾಡಿದರು. ಗ್ರಾಮಾಂತರ ಪ್ರದೇಶಗಳಲ್ಲಿ ವಿದ್ಯುತ್ ಕಂಬಗಳ ಮೇಲೆ ಇರುವಂತಹ ಕೇಬಲ್ ವೈರ್ಗಳನ್ನು ತೆರವು ಮಾಡುವಂತಹ ಆದೇಶವನ್ನ ಹಿಂಪಡಿಬೇಕು ಅಂತ ಹೇಳಿ ಸಂಘ ಮನವಿಯನ್ನ ಮಾಡಿಕೊಂಡಿದೆ. ಈ ಸಂದರ್ಭದಲ್ಲಿ ಇಂಧನ ಸಚಿವರು ಡಿಸಿಎಂ ಜೊತೆಗೆ ಕೇಬಲ್ ಸಂಘಟನೆಯೊಂದಿಗೆ ಮೀಟಿಂಗ್ ಅನ್ನ ಕರೆಯುವುದಾಗಿ ತಿಳಿಸಿದರು. ಸಂಘದ ಅಧ್ಯಕ್ಷರಾದಂತಹ ಪ್ಯಾಟ್ರಿಕ್ ರಾಜು, ಕಾರ್ಯದರ್ಶಿ ರಾಮ್ ಪ್ರಸಾದ್ ಗೌಡ ಮತ್ತು ಸಂಘದ ಸದಸ್ಯರು ಉಪಸ್ಥಿತರಿದ್ದರು. ಗೋಬಿ ಆಯಿತು, ಕಬಾಬ್ ಆಯಿತು, ಪಾನಿಪುರಿನೂ ಆಯಿತು, ಈಗ ತರಕಾರಿಯ ಸರದಿ. ನಾವು ದಿನನಿತ್ಯ ಸೇವಿಸುವಂತಹ ತರಕಾರಿ ಎಷ್ಟರ ಮಟ್ಟಿಗೆ ಸೇಫ್ ಅನ್ನುವಂತಹ ಪ್ರಶ್ನೆ ಈಗ ಬೆಂಗಳೂರಿಗರನ್ನ ಕಾಡ್ತಾ ಇದೆ. ತರಕಾರಿಯಲ್ಲಿ ಹಾನಿಕಾರಕ ಅಂಶ ಪತ್ತೆಯಾಗಿದ್ದು ಆರೋಗ್ಯ ಇಲಾಖೆ ಈಗ ಅಲರ್ಟ್ ಆಗಿದೆ. ಹಾಗಿದ್ರೆ ಏನು ಕ್ರಮ ಕೈಗೊಳ್ತಾ ಇದೆ ಆರೋಗ್ಯ ಇಲಾಖೆ? ಬನ್ನಿ ನೋಡೋಣ. ತರಕಾರಿಯಲ್ಲಿ ಹಾನಿಕಾರಕ ಅಂಶ ಪತ್ತೆ. ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆ ಟೆಸ್ಟ್. ರಾಜ್ಯದಲ್ಲಿ ಗೋಬಿ, ಕಬಾಬ್, ಪಾನಿಪುರಿ ಬ್ಯಾನ್ ಎಂಬ ಗುಮ್ಮ ದೊಡ್ಡ ಸಂಚಲನ ಉಂಟು ಮಾಡಿದ್ದಾಯ್ತು. ಜಂಕ್ ಫುಡ್ ಪ್ರಿಯರನ್ನ ಶೇಕ್ ಮಾಡಿದ್ದೂ ಆಯ್ತು. ಇದೀಗ ತರಕಾರಿ ಸೇವಿಸುವವರ ಸರದಿ. ನಾವು ದಿನನಿತ್ಯ ಬಳಸುವ ತರಕಾರಿಗಳಲ್ಲಿ ಕೆಮಿಕಲ್ ಮಿಕ್ಸ್ ಆಗ್ತಿದೆ ಅನ್ನೋ ಸ್ಫೋಟಕ ಸುದ್ದಿ ಹೊರಬಿದ್ದಿದ್ಯಂತೆ. ಇಂಡಸ್ಟ್ರಿ ಏರಿಯಾಗಳಲ್ಲಿ ಕೊಳಕು ಹಾಗೂ ರಾಸಾಯನಿಕ ಮಿಶ್ರಿತ ನೀರು ಬಳಸುತ್ತಿರುವ ಆರೋಪ ಕೇಳಿಬಂದಿತ್ತು. ಆಹಾರ ಸುರಕ್ಷತಾ ಗುಣಮಟ್ಟ ಇಲಾಖೆ ನಡೆಸಿದ ಪರೀಕ್ಷೆಯಲ್ಲಿ ತರಕಾರಿಯಲ್ಲಿ ಸೋಡಿಯಂ ನೈಟ್ರೇಟ್, ಆರ್ಸೆನಿಕ್ ಫ್ಲೋರೈಡ್ ಅಂಶ ಪತ್ತೆಯಾಗಿದೆ. ರಾಜ್ಯದ ಸರಿಸುಮಾರು 208 ಕಡೆ ತರಕಾರಿಗಳ ಸ್ಯಾಂಪಲ್ ಕಲೆಕ್ಟ್ ಮಾಡಲಾಗಿತ್ತು. ಈ ಪೈಕಿ 175 ರಿಪೋರ್ಟ್ ಈಗ ಬಂದಿದೆ. 30 ಕಡೆಯ ತರಕಾರಿಯಲ್ಲಿ ಹಾನಿಕಾರಕ ಅಂಶ ಪತ್ತೆಯಾಗಿದೆ. ಈ ವೆಜಿಟೇಬಲ್ಸ್ ತಿನ್ನಲು ಯೋಗ್ಯವಲ್ಲ ಅನ್ನೋದು ಬಯಲಾಗಿದೆ. ಈ ರೀತಿಯ ತರಕಾರಿ ತಿನ್ನೋದ್ರಿಂದ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಲಿದೆ. ಇದು ಯಾಕೆ ಬಂತು ಅಂದರೆ, ನಾವು ಜೂನ್ ತಿಂಗಳಲ್ಲಿ ನೋಡ್ಬೋದು, ಖಾರದ ಪುಡಿ ಮಾಡಿದಾಗ ಸ್ಪೈಸಸ್ ಮಾಡಿದಾಗ ಅಲ್ಲಿ ETO ಪ್ರಮಾಣ ಹಾಂಗ್ಕಾಂಗಲ್ಲ ಸಿಂಗಾಪುರಲ್ಲ ಎಲ್ಲ ರಿಜೆಕ್ಟ್ ಆಯಿತು, ನಮ್ಮ ಇಂಡಿಯಾದಿಂದ ಹೋಗಿದ್ದು. ಸೊ ಆವಾಗ ನಮ್ಮದು ETO ಪ್ರಮಾಣ ಎಷ್ಟೈತೆ ಅಂದರೆ ETOಗೆ ಸ್ಪೆಸಿಫಿಕೇಶನ್ ಇರಲಿಲ್ಲ. ಅಷ್ಟೇ ಅಲ್ಲ, ನಗರದ ಕೆಲ ಹೋಟೆಲ್ಗಳಲ್ಲಿ ಕೊಳೆತ ತರಕಾರಿ ಬಳಸುತ್ತಿರುವ ಆರೋಪ ಕೂಡ ಕೇಳಿಬಂದಿದೆ. ಈಗಾಗಲೇ ಕೆಲ ಹೋಟೆಲ್ಗಳಲ್ಲಿ ಪರಿಶೀಲನೆ ನಡೆಸಲಾಗಿದೆ. ಕೊಳೆತ ತರಕಾರಿ ಬಳಸ್ತಾ ಇರೋದು ಪ್ರೂವ್ ಆದರೆ ಹೋಟೆಲ್ ಮಾಲೀಕರಿಗೆ ಸಂಕಷ್ಟ ಎದುರಾಗಿದೆ. ಈಗ ಅದಕ್ಕೂ ಕೆಮಿಕಲ್ಸ್ ಇದೆಯಾ, ಎಸ್ಪೆಷಲಿ ಸೋಡಿಯಂ ನೈಟ್ರೇಟನ್ನು ಹಾಕ್ತಾರೆ. ಸೋಡಿಯಂ ನೈಟ್ರೇಟ್ ಹಾಕಿದಾರ ಇಲ್ವಾ ಅಂತ ಅದು ಸ್ಪೆಸಿಫಿಕ್ಕಾಗಿ ಟೆಸ್ಟ್ ಕಳಿಸಿದ್ದೀವಿ. ಜೊತೆಗೆ ಬ್ಯಾಕ್ಟೀರಿಯಾ ಗ್ರೋತ್ ಇದೆಯಾ, ಮೈಕ್ರೋಬಯಾಲಜಿ ಏನಿದೆ ಮೈಕ್ರೋಬಯಾಲಜಿ ಮಾಡಿಸ್ತೀವಿ. ಗೋಬಿ, ಪಾನಿಪುರಿ, ಶವರ್ಮಾ ಬಳಿಕ ನಿತ್ಯ ಬಳಸುವ ತರಕಾರಿಯ ಒರಿಜಿನಾಲಿಟಿ ಕೂಡ ಕೆಲವರು ಕೆಡಿಸಿದ್ದು, ಈ ರೀತಿ ಮಾಡಿದವರ ವಿರುದ್ಧ ಅಧಿಕಾರಿಗಳು ಶಿಸ್ತು ಕ್ರಮ ಜರುಗಿಸಬೇಕಾಗಿದೆ. ಸಬಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆತ ಪೊಲೀಸರಿಗೇನೆ ಚಳ್ಳೆ ಹಣ್ಣು ತಿನ್ನಿಸಿ ಯಾವ ರೀತಿ ಕಣ್ಣು ತಪ್ಪಿಸಿ ಓಡಾಡ್ತಾ ಇದ್ದ ಅಂತಂದ್ರೆ, ನಾನೇ ಸಂಕಷ್ಟಗಳ ಸರಮಾಲೆಯಲ್ಲಿ ಪೊರ್ಕಿ ಗ್ಯಾಂಗ್ ವಿಲ ಅಂತ ಒದ್ದಾಡ್ತಾ ಇದೆ. ಬೇರೆ ವ್ಯಕ್ತಿಗಳ ಹೆಸರಲ್ಲಿ ಸಿಮ್ ಬಳಸ್ತಾ ಇದ್ದ ದಾಸನ ಸೀಕ್ರೆಟ್ ಈಗ ರಿವೀಲ್ ಆಗಿದೆ. ಈ ಮಧ್ಯೆ A1 ಪವಿತ್ರ ಗೌಡ ಪರವಾಗಿ ಕನ್ನಡದ ಆ ನಟ ಬ್ಯಾಟ್ ಬೀಸಿದ್ದಾರೆ. ಜೈಲು ದಾಸನಿಗೆ ಸಂಕಷ್ಟಗಳ ಸರಮಾಲೆ. ಪೊರ್ಕಿ ಸಿಮ್ ಹಿಂದೆ ಬಿದ್ದ ಪೊಲೀಸರು. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಕೇಸ್ ತನಿಖೆಯಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಕೊಲೆ ಜಾಡು ಬೆನ್ನತ್ತಿರುವ ಪೊಲೀಸರು ಜೈಲು ದಾಸನ ಸಿಮ್ ಕಾರ್ಡ್ ಹಿಂದೆ ಬಿದ್ದಿದ್ದಾರೆ. ಬೇರೆ ವ್ಯಕ್ತಿ ಹೆಸರಲ್ಲಿ ಕಾಟೇರ ಸಿಮ್ ಖರೀದಿಸಿದ್ದ ಎನ್ನಲಾಗ್ತಿದೆ. ಬೇರೆ ವ್ಯಕ್ತಿ ಹೆಸರಲ್ಲಿ ಸಿಮ್ ಖರೀದಿಸಿರೋದು ಹಲವು ಅನುಮಾನಗಳಿಗೆ ಕಾರಣ ಆಗಿದೆ. ಸಿಮ್ ಕಾರ್ಡ್ ಖರೀದಿ ಹಿಂದೆ ಬಿದ್ದಿರುವ ಪೊಲೀಸರು ಮಾಲೀಕರಿಗೆ ಡ್ರಿಲ್ ನಡೆಸಿದ್ದಾರೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಪೊರ್ಕಿ ಸ್ನೇಹಿತರ 164 ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ. ಹಾಗಾದ್ರೆ ಹೇಗಿತ್ತು ಕಾಕಿ ಡ್ರಿಲ್ ಅನ್ನೋದನ್ನ ನೋಡೋದಾದ್ರೆ, ಪೊಲೀಸ್
ಪೊಲೀಸರ ಪ್ರಶ್ನೋತ್ತರ. ನಿಮ್ಮ ಹೆಸರಲ್ಲಿ ಏಕೆ ಸಿಮ್ ಖರೀದಿ ಮಾಡಿದ್ರು? ಯಾವ ಉದ್ದೇಶಕ್ಕೆ ಸಿಮ್ ಖರೀದಿಯಾಯಿತು? ದರ್ಶನ್ ಯಾಕೆ ನಿಮ್ಮ ಸಿಮ್ ಬಳಕೆ ಮಾಡ್ತಿದ್ರು? ಸಿಮ್ ಖರೀದಿ ಮಾಡುವಾಗ ದರ್ಶನ್ ಏನ್ ಹೇಳಿದ್ರು? ಸಿಮ್ ಖರೀದಿಗೆ ದರ್ಶನ್ ನಿಮ್ಮನ್ನೇ ಯಾಕೆ ಆಯ್ಕೆ ಮಾಡಿದ್ರು? ಖುದ್ದು ದರ್ಶನ್ ಸಿಮ್ ಖರೀದಿ ಮಾಡಲು ಹೇಳಿದ್ರಾ? ದರ್ಶನ್ ಬದಲು ಬೇರೆಯವರು ಸಿಮ್ಗಾಗಿ ಕೇಳಿದ್ರಾ? ಇನ್ಮುಂದೆ ಪೊಲೀಸ್ ಟ್ರೇಸ್ ಹೇಗಿರುತ್ತೆ ಅನ್ನೋದನ್ನ ನೋಡೋದಾದ್ರೆ, ಪೊಲೀಸ್ ಟ್ರೇಸ್ ಹೇಗಿರುತ್ತೆ? ಸಿಮ್ ಯಾವ ಕಂಪನಿಯದ್ದು ಚೆಕ್ ಮಾಡ್ತಾರೆ. ನಂಬರ್ ಯಾರ ಹೆಸರಲ್ಲಿದೆ ಎಂದು ತನಿಖೆ. ಸಿಮ್ ಮಾಲೀಕನ ವಿಳಾಸವನ್ನ ಪಡೆಯುತ್ತಾರೆ. ಆ ವ್ಯಕ್ತಿಯ ಹೆಸರಲ್ಲಿರುವ ಸಿಮ್ಗಳ ಮಾಹಿತಿ ಸಂಗ್ರಹ. ಬೇರೆ ಮೊಬೈಲ್ ನಂಬರ್ ಇದೆಯಾ ಅಂತ ಪರಿಶೀಲನೆ. ಆ ವ್ಯಕ್ತಿ ಸಿಕ್ಕರೆ ವಿಚಾರಣೆಗೆ ಹಾಜರಾಗಲು ನೋಟಿಸ್. ಸಂಪರ್ಕಕ್ಕೆ ಸಿಗದಿದ್ರೆ ಟವರ್ ಲೊಕೇಶನ್ ಟ್ರ್ಯಾಕ್. ಲೊಕೇಶನ್ ಆಧರಿಸಿ ವ್ಯಕ್ತಿಯ ಪತ್ತೆ ಮಾಡಿ ತನಿಖೆ. ವಿಷಕಾರಿ ಪುರುಷತ್ವಕ್ಕೆ ಪವಿತ್ರಗೌಡ ಬಲಿಪಶು ಆಗಿದ್ದಾರೆ ಅಂತ ಪವಿತ್ರಗೌಡ ಪರ ನಟ ಚೇತನ್ ಬ್ಯಾಟ್ ಬೀಸಿದ್ದಾರೆ. ಇವಾಗ ರೇಣುಕಾಸ್ವಾಮಿಯವರು ಅಶ್ಲೀಲ ವಿಡಿಯೋ ಕಳಿಸಿದ್ರೆ ಅದು ಒಂದು ಖಂಡಿತ ಅದು ಒಂದು ತಪ್ಪು, ಮತ್ತು ಅದು ಒಂದು ಮಹಿಳೆ ಮೇಲೆ ಒಂದು ಕಿರುಕುಳ ಕೊಡೋ ಒಂದು ನಡವಳಿಕೆ. ಸೊ ಅದರಲ್ಲೂ ಕೂಡ ಬಲಿಪಶು. ಮತ್ತು ಏನಾದರೂ ಇವ್ರು ಹೇಳದಂಗೆ ಅವರು ಅವರ ಗೆಳೆಯನಿಗೋ ಅವರ ಗಂಡನಿಗೋ ಅವರ ಸಂಬಂಧ ಸ್ನೇಹಿತನಿಗೋ ಏನಾದರೂ ಹೇಳಿಕೊಂಡು ಅವರು ಈ ಥರ ಕೃತ್ಯ ಮಾಡಿದರೆ ಅದರಲ್ಲೂ ಇವರು ಒಂದು ವಿಷಕಾರಿ ಪುರುಷತ್ವಕ್ಕೆ ಒಂದು ಬಲಿಪಶು ಆಗ್ತಾರೆ. ಯಾಕಂದರೆ ಈ ಥರದ್ದು ಸರಿಪಡಿಸ್ಬೇಕು ಅಂತ ಹೇಳಬೇಕು ಅಂತ ಹೋಗಿರ್ಬೋದು ಹೊರತು ಯಾರು ಕೊಲೆ ಮಾಡುವಂತ ಹೇಳೋಕ್ಕೆ ಅದು ಬಹುಶಃ ಯಾರು ಹಂಗೆ ಹೇಳಿರಲ್ಲ. ದಾಸನಿಗೆ ಸಂಕಷ್ಟಗಳ ಸರಮಾಲೆ ತಪ್ಪುತ್ತಿಲ್ಲ. ಕೊರಳಿಗೆ ಸಿಮ್ ಕಾರ್ಡ್ ಕಂಟಕ ಎದುರಾಗಿದ್ದು ಪಾರಾಗ್ತಾರಾ ಅಥವಾ ವಿಲವಿಲ ಒದ್ದಾಡ್ತಾರಾ ಅನ್ನೋದನ್ನ ಕಾಲವೇ ನಿರ್ಧರಿಸಲಿದೆ. ಧ್ರುವರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರುತ್ತೆ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸರಿ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.